ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ. ಇವತ್ತು ನಂದಲ್ಲ, ನಮ್ಮ ಅತ್ತೆ ರೆಸಿಪಿ ಜೊತೆ ಬಂದಿದ್ದೀನಿ. ಅವರು ಪಕ್ಕಾ ನಾಟಿ ಸ್ಟೈಲ್ ಮಟನ್ ಸಾರು ಮಾಡ್ತಾರಂತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ ಗೈಸ್. ಸಿಪ್ಪೆ ತೆಗ್ದಿರೋ 6 ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಬ್ರೌನ್ ಆದ್ರೆ ಸಾಕು. 2 kg ಮಟನ್ ಹಿಡಿಯೋಷ್ಟು ಕುಕ್ಕರ್ ತಗೊಂಡಿದ್ದೀನಿ. ಫ್ರೈ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಒಗ್ಗರಣೆಗೆ ಅಂತ ಬಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊತಾ ಇದ್ದೀನಿ. ವಾಶ್ ಮಾಡಿರೋ ಮಟನ್ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಸ್ವಲ್ಪ ಕುಕ್ ಆಗಕ್ಕೆ ಬಿಟ್ಬಿಡಿ. ಅಲ್ಲಿವರೆಗೂ ಮಸಾಲೆ ರುಬ್ಕೊಬಿಡೋಣ. 1 ಬೌಲ್ ಅಷ್ಟು ತೆಂಗಿನಕಾಯಿ ತಗೊತಾ ಇದ್ದೀನಿ. ಆಮೇಲೆ ಆಗಲೇ ಸುಟ್ಟಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. 1/2 ಕಪ್ಪು ಹಸಿ ಈರುಳ್ಳಿ ಹಾಕೋತಾ ಇದ್ದೀನಿ. ಲವಂಗ ಸ್ವಲ್ಪ, 2 ಸ್ಪೂನ್ ಗಸಗಸೆ ಹಾಕೋತಾ ಇದ್ದೀನಿ. 1/4 ಟೀ ಸ್ಪೂನ್ ಸೋಂಪು ಕಾಳು ಹಾಕೋತಾ ಇದ್ದೀನಿ. 2 ಇಂಚಷ್ಟು ಶುಂಠಿ ತಗೊತಾ ಇದ್ದೀನಿ. ಒಂದು 20% ಮಟನ್ ಕುಕ್ ಆದಮೇಲೆ ಅದಕ್ಕೆ ನೀರು ಹಾಕೊಂಡು 2 ವಿಷಲ್ ಹೊಡ್ಸ್ಕೊಳ್ಳಿ. ಕಾಲು ಬಟ್ಲಷ್ಟು ಕಡಲೆ ಹಾಕೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಪುದೀನ, 2 ಟೊಮೊಟೊ, 1 ಬೌಲ್ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಪೂರ್ತಿ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡಿರಬೇಕು. ಕುಕ್ಕರ್ ವಿಷಲ್ ತಣ್ಣಗಾದ್ಮೇಲೆ ಅದಕ್ಕೆ ನಾವು ರುಬ್ಬಿರೋಂಥ ಮಸಾಲೆನೇ ಹಾಕಿ ಮತ್ತೆ ಒಂದು ವಿಷಲ್ ಹೊಡಿಸ್ಬೇಕು. ಅದಕ್ಕೆ ನಾನು ಮಸಾಲೆಯನ್ನು ಹಾಕ್ಕೊಂಡು ಅದಕ್ಕೆ 2 ದೊಡ್ಡ ಸ್ಪೂನ್ ಧನಿಯಾ ಪುಡಿ ಹಾಕೊತಾ ಇದ್ದೀನಿ. ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಮಟನ್ಗೆ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. ಸಾಂಬಾರು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡಿಸ್ಕೊಳ್ಳಿ. ಆಫ್ಟರ್ 1 ವಿಷಲ್
ಸಾಂಬಾರ್ ರೆಡಿ ಟು ಸರ್ವ್. ನೀವು ಇದನ್ನ ಮುದ್ದೆ, ಚಪಾತಿ, ದೋಸೆ ಯಾವ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ತಗೋಬಹುದು. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಬಾಯ್.